ಸುದೀಪ್ ಸರ್ಗೆ ಏನಾದ್ರು ಹೇಳಿದ್ರೆ ಅಥವಾ ಅವ್ರ ರಿಲೇಟೆಡ್ ಆಗಿ ಏನಾದ್ರು ಹೇಳಿದ್ರೆ ಬಡ್ಡಿ ಸಮೇತ ವಾಪಸ್ ಕೊಡ್ತಾರೆ ಸುದೀಪ್ ಸರ್ ಅಂತ. ಸೊ ನಿಮ್ಗೂ ಬಡ್ಡಿ ಸಮೇತ ವಾಪಸ್ ಕೊಟ್ಟಿದ್ದಾರೆ. ನೀವು ಯಾಕಾದ್ರೂ ಹೇಳಿದ್ನೋ ಅನ್ಕೋಬೇಕು, ಆ ಲೆವೆಲ್ ಅಲ್ಲಿ ನಿಮ್ಮನ್ನ ಅವರು ಮಾತಾಡಿದ್ದಾರೆ ಕ್ರಿಂಜ್ ಮತ್ತೆ IQ ಬಗ್ಗೆ. ಸೊ ಆ ಒಂದು ಕಾನ್ವರ್ಸೇಷನ್ ಬಗ್ಗೆ ನೀವೇನು ಹೇಳ್ತೀರಾ? ಸೊ ಅದನ್ನ ತುಂಬಾನೇ 2-3 ಸಲ ತಗೊಂಡ್ ಬಂದ್ರು ಆ ಒಂದು ನೀವು ಹೇಳಿದ್ದ ಮಾತುಗಳನ್ನ. ಹೌದು, ತುಂಬ ಸಲ. ಐ ಥಿಂಕ್ ನಾನು ಜಾಸ್ತಿ ಮೋಸ್ಟ್ಲಿ ಕಾಣಿಸ್ಕೊಂಡಿದ್ದು ಸುದೀಪ್ ಸರ್ ಅವ್ರ ಎಪಿಸೋಡಲ್ಲಿ. ಸ್ಯಾಟರ್ಡೆ ಸಂಡೇನೇ ನಾನು ಜಾಸ್ತಿ ಕಾಣಿಸ್ಕೊಂಡಿದ್ದು. ಅಲ್ಲಿ ನನಗೆ ಅಟ್ಲೀಸ್ಟ್ ಸ್ಕ್ರೀನ್ ಟೈಮ್ ಸಿಕ್ತು. ಬಟ್ ಐ ಥಿಂಕ್ ಅದು ನಂಗೆ ಗೊತ್ತಿತ್ತು, ಬಿಕಾಸ್ ನಾನು ಹೊರಡ್ಬೇಕಾದ್ರೆ ಮುಂದಿನ ಸ್ಯಾಟರ್ಡೆ ಸಿಗ್ತೀನಿ, ಹೋಗು ಚಿನ್ನ ಅಂತ ಹೇಳಿದ್ರು ಅವರು. ಸೊ ನಂಗೆ ಅವಾಗಲೇ ಗೊತ್ತಿತ್ತು ಇವ್ರು ಏನೇ ಮಾಡ್ತಾರೆ ಅಂತ. ಪಾಸಿಟಿವ್ ಅಥವಾ ನೆಗೆಟಿವ್ ಏನೇ ಇದ್ರೂ ಅದೊಂಥರ ಒಳ್ಳೆ ಇದೆ ಕಾಣಿಸ್ಕೊಳ್ಳೋದು, ಸುದೀಪ್ ಸರ್ ಜೊತೆ ಮಾತಾಡೋದು, ಅವ್ರ ಮಾತು ಕೇಳಿಸ್ಕೊಳ್ಳೋದು, ಇದೆಲ್ಲ ಒಳ್ಳೆ ವಿಷಯನೇ. ಬಟ್ ಅವ್ರು ಅರ್ಥ ಮಾಡಿಸೋ ರೀತಿ ಇದೆಯಲ್ಲ, ಸಿಕ್ಕಾಬಡೆ ಮೆಚ್ಯೂರ್ ರೀತಿನಲ್ಲಿ ಅರ್ಥ ಮಾಡಿಸ್ತಾರೆ. ಅಂದರೆ ಅವರು ಬೈದು ಬಿಟ್ಟು ನಿಂಗೆ ಬುದ್ಧಿ ಇಲ್ವಾ, ನೀನು ಹಿಂಗೆ ಮಾಡ್ತೀಯಾ ಹಂಗೆ ಮಾಡ್ತೀಯ ಅಂತೆಲ್ಲ ಮಾತಾಡೋ ವ್ಯಕ್ತಿ ಅಲ್ಲ.